ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ, ಈ ವಾಟರಿನ ಬಗ್ಗೆ ನಮಗೆ ಆ್ಯನ್ಯುವಲ್ ಎಕ್ಸಾಮ್ 1ನಲ್ಲಿ ನಿಮಗೆ ಗೊತ್ತಿರುವ ಹಾಗೆ ವಾಟ್ ಆರ್ ದಿ ಮೆಮೊರೀಸ್ ರೀಕಲೆಕ್ಟೆಡ್ ಬೈ ಚೆಲ್ಲಾಪಲ್ಲಿ ಸ್ವರೂಪರಾಣಿ ವೆನ್ ಶಿ ಸೀಸ್ ವಾಟರ್ ಅಂತ ಕೇಳಿದರು. 23ನೇ ಕ್ವಶನ್ನು 3 ಅಂಕಗಳಿಗೆ ಕೇಳಿದರು. ನನ್ನ ಪ್ರಕಾರ ಎಕ್ಸಾಮ್ 2ಗೆ ಸೇಮ್ ಕ್ವಶನ್ನು, ಅದನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಏನಂತ ಕೇಳ್ತೇನೆ ಅಂತ ನಾನು ಹೇಳ್ಕೊಡ್ತೀನಿ. ಆಯಿತಾ, 4 ಮಾರ್ಕ್ಸಿಗೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಆಯಿತಾ, ಹೇಗೆ? ಇಲ್ಲಿ ಕೇವಲ ಅವನು ಕೇಳಿರುವ ಪ್ರಶ್ನೆ ಏನು ಅಂತ ಹೇಳಿದರೆ, ಯಾವ ರೀತಿಯಾಗಿ ಚೆಲ್ಲಾಪಲ್ಲಿ ಸ್ವರೂಪರಾಣಿ ತನ್ನನ್ನು ತಾನು ಆ ಒಂದು ಪದ್ಯದಲ್ಲಿ ತೋರ್ಪಡಿಸ್ಕೊಂಡು, ಹೌದಲ್ವಾ, ತನ್ನ ಮೆಮೊರೀಸ್ಗಳನ್ನು, ತನ್ನ ಮೆಮೊರೀಸ್ ಅಂತ ಕನಸು ಅಲ್ಲ, ತನ್ನ ಜೊತೆ ಆದಂಥ ಅನುಭವಗಳನ್ನು ಆಯಿತಾ ರೀಕಲೆಕ್ಟ್ ಮಾಡಿಕೊಳ್ಳುತ್ತಾಳೆ ಅಂತ. ಆದರೆ ನಿಮ್ಮ ಎಕ್ಸಾಮಿಗೆ ಈ ಸಲ ಏನು ಕೇಳ್ಬೋದು ಅಂದರೆ, ಆಯಿತಾ, ವಾಟರ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಲೈಫ್ ಆಫ್ ಪಂಚಮಾಸ್. ಹೌದಲ್ವಾ? ಹೌ ಡಿಡ್ ವಾಟರ್ ಪ್ಲೇಸ್ ಎ ಬಿಗ್ ರೋಲ್? ಹೌ ವಾಟರ್ ಈಸ್ ಎ ಆಮ್ನಿಸೆಂಟ್, ವಾಟರ್ ಈಸ್ ಎ, ಹೌದಲ್ವಾ, ಎವ್ರಿಥಿಂಗ್. ಯಾಕೆ ಮೊದಲಿಗೆ ಹೇಳ್ಬಿಡ್ತಾನೆ ಅವನು, ಏನು ಅಂತ ಹೇಳಿದರೆ, ವಾಟರನ್ನು ನಾನು ಮೆಟಫರಾಗಿ ಯೂಸ್ ಮಾಡಿದ್ದೀನಿ ಅಂತ ಮೊದಲಿಗೆ ಈ ಚೆಲ್ಲಾಪಲ್ಲಿ ಸ್ವರೂಪರಾಣಿಯವರು ಹೇಳ್ಬಿಡ್ತಾರೆ. ನೀವು ನೆನ್ಪಿಟ್ಕೊಳ್ಳಿ, ಒಳಗಡೆ ಈ ಒಂದು ಪದ್ಯದ ಉತ್ತರಗಳನ್ನು ಬರೆಯುವಾಗ ಪೋಯೆಟ್ ಅಂತ ಬರಿಬಾರ್ದು, ಪೋಯೆಟೆಸಸ್ ಅಂತ ಬರಿಬೇಕು. ಪೋಯೆಟ್ಟಿಗೆ ESS ಅಂತ ಸೇರಿಸಿದರೆ ಹುಡುಗಿ, ಪೋಯೆಟ್ ಅಂತ ಬರೆದ್ರೆ ಹುಡುಗ ಅಂತ. ನೋಡಿ, ಕನ್ನಡದಲ್ಲಿ ಡಿಫ್ರೆನ್ಸ್ ಹೇಳ್ಕೊಡ್ತೀನಿ. ಕವಿ ಅಂತ ಹೇಳಿದರೆ ಹುಡುಗ, ಕವಯಿತ್ರಿ ಅಂತ ಹೇಳಿದರೆ ಹುಡುಗಿ ಅಂತ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಆನ್ಸರ್ಗಳು ಬರೆದಾಗೂ ಕೂಡ ಔಟ್ ಆಫ್ ಅಂಕಗಳು ಸಿಗಲಿಲ್ಲ. ರೀಸನ್ ತಿಳ್ಕೊಳ್ಳಿ ಫಸ್ಟು, ಆಯಿತಾ? ನಿಮ್ಮ ಅಮೂಲ್ಯವಾದ ಸಮಯವನ್ನು ನಾನು ಕಿಲ್ ಮಾಡಲ್ಲ. ನೋಡಿ, ಈಗ ವಾಟರ್ ಸ್ಪೀಕ್ಸ್ ಅಬೌಟ್ ಡಿಸ್ಕ್ರಿಮಿನೇಷನ್, ಅನ್ಟಚಬಿಲಿಟಿ, ವಾಟರ್ ಸ್ಪೀಕ್ಸ್ ಅಬೌಟ್ ರೇಸಿಸಮ್, ಕ್ಯಾಸ್ಟಿಸಮ್, ಬರೀರಲೇ ತಮ್ಮ ಅಂತ ಕ್ವಶನನ್ನು ನಿಮ್ಮ ಎಕ್ಸಾಮಲ್ಲಿ 99.99% ಈ ಸಲ ಆ್ಯನ್ಯುವಲ್ ಎಕ್ಸಾಮ್ 2ನಲ್ಲಿ ಕೇಳ್ತಾರೆ. ರೆಡಿ ಆಗಬೇಕು. ಇದೇ ಆನ್ಸರನ್ನು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ವಾ, ಅದನ್ನೇ ತಾವುಗಳು ಬರಿಬೇಕು. ಬನ್ನಿ, ಅರ್ಥ ಮಾಡಿಸ್ತೀನಿ ಪದ್ಯವನ್ನು. ನೋಡಿ, ಇದು ನಾವು ನರೇಟಿವ್ ಪೋಯಮ್ ಅಂತ ಕರಿತೀವಿ. ರೀಸನ್ ಇಷ್ಟೇ, ವಾಟರ್ ಈಸ್ ಎ ನರೇಟಿವ್ ಪೋಯಮ್ ರಿಟನ್ ಬೈ ಚೆಲ್ಲಾಪಲ್ಲಿ ಸ್ವರೂಪರಾಣಿ. ಯಾಕೆ ನರೇಟಿವ್ ಪೋಯಮ್ ಅಂತ ಹೇಳ್ತೀವಿ ಹೇಳೋಣ? ಯಾಕೆ ಹೇಳ್ತೀವಿ ಅಂದರೆ, ಇದು ಬಹಳ ಪೇಜ್ಗಳು. ನಿಮಗೆ ಶಾರ್ಟ್ಕಟ್ಟಲ್ಲಿ ಹೇಳಬೇಕು ಅಂದರೆ, ಇದು 1, 2, 3, 4 ಸಾಲಲ್ಲಿ ಪದ್ಯ ಮುಗಿದು ಹೋಗಿಲ್ಲ. ಸುಮಾರು 1, 2, 3, 4 ಪೇಜು ಪದ್ಯಗಳು, ಅಂದರೆ ಬಹಳ ದೀರ್ಘ, ಏನಂತಾರೆ, ಲೆಂತಿ ಪೋಯಮ್ ಇದೆ. ಹಾಗಾಗಿ ಇದನ್ನು ನಾವು ನರೇಟಿವ್ ಪೋಯಮ್ ಅಂತ ಕರಿತೀವಿ. ಕ್ಲಿಯರ್? ಭಾಳ ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲ ಸರ್, ನನಗೆ ಬರಲ್ಲ ನರೇಟಿವ್ ಅಂತ ಬರೆಯೋಕ್ಕೆ ಅಂದರೆ, ಬ್ಯೂಟಿಫುಲ್ ಪೋಯಮ್ ರಿಟನ್ ಬೈ ಚೆಲ್ಲಾಪಲ್ಲಿ ಸ್ವರೂಪರಾಣಿ. ಈಗ ಚೆಲ್ಲಾಪಲ್ಲಿ ಬರೆಯೋಕ್ಕೆ ಬರಲ್ಲ ಅಂದರೆ ಮತ್ತೆ ಭಾಳ ಕಷ್ಟ, 0 ಮಾರ್ಕ್ಸೇ ಬರೋದು. ದಿ ಪೋಯಮ್ ಡೀಲ್ಸ್ ವಿತ್ ದಿ, ನೋಡಿ, ಈ ಪದ್ಯ ಎದರ ಬಗ್ಗೆ ಮಾತಾಡುತ್ತೆ? ಡೀಲ್ಸ್ ವಿತ್ ದಿ ಸ್ಟ್ರಗಲ್ ಎಗೇನೆಸ್ಟ್ ಡಿಸ್ಕ್ರಿಮಿನೇಷನ್. ಸಮಾಜದಲ್ಲಿ ಆಗುವಂತಹ ಡಿಸ್ಕ್ರಿಮಿನೇಷನ್ ಇದೆ ಅಲ್ವಾ, ನೀನು ಆ ಜಾತಿ, ನೀನು ಈ ಜಾತಿ, ನೀನು ಆ ಧರ್ಮ, ನೀನು ಈ ಧರ್ಮ ಅಂತ, ಅದು ನೀರಿಗಾಗಿಯೇ ಹೊಡೆದಾಡ್ತಿರಲ್ವಾ, ಆನ್ ದ ಬೇಸಿಸ್ ಆಫ್ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್. ಇಟ್ ನರೇಟ್ಸ್ ಹೌ ದಿ ಲೋವರ್ ಕ್ಯಾಸ್ಟ್ ಪಂಚಮಾಸ್ ಅಂಡರ್ ವೆಂಟ್ ದಿ ಹಾರ್ಡ್ಶಿಪ್ ಆ್ಯಂಡ್ ಎಕ್ಸ್ಪ್ಲಾಯ್ಟೇಷನ್ ಇನ್ ದಿ ಹ್ಯಾಂಡ್ಸ್ ಆಫ್ ಅಪ್ಪರ್ ಕ್ಯಾಸ್ಟ್ ಪೀಪಲ್. ನೋಡಿ, ಎಷ್ಟು ಈಸಿಯಾಗಿ, ಬೇಕಾದ್ರೆ ಇದನ್ನು ಇನ್ನೂ ಈಸಿಯಾಗಿ ಮಾಡಿಕೊಡ್ತೀನಿ, ಬರ್ಕಂತ ಇದ್ದರೆ ಬರ್ಕೊಳ್ಳಿ. ನೋಡಿ, ಈಗ ನಾನು ಈ 4 ಲೈನನ್ನು ಈಸಿಯಾಗಿ ಹೇಳ್ತೀನಿ. ವಾಟರ್ ಈಸ್ ಎ ನರೇಟಿವ್ ಪೋಯಮ್, ನರೇಟಿವ್ ಸ್ಪೆಲ್ಲಿಂಗ್ ಬರಲ್ಲ ಅಂದರೆ ಬ್ಯೂಟಿಫುಲ್ ಪೋಯಮ್ ರಿಟನ್ ಬೈ ಚೆಲ್ಲಾಪಲ್ಲಿ ಸ್ವರೂಪರಾಣಿ. ದಿಸ್ ಪೋಯಮ್ ಡೀಲ್ಸ್ ವಿತ್ ದಿ ಅಥವಾ ಸ್ಪೀಕ್ಸ್ ಅಬೌಟ್ ದಿ ಸ್ಟ್ರಗಲ್ ಅಗೇನೆಸ್ಟ್ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಕ್ಯಾಸ್ಟ್, ಫುಲ್ ಸ್ಟಾಪ್, ಕ್ರೀಡ್ ಬೇಡ, ಆಯಿತಾ, ಮುಗೀತು. ಇಟ್ ನರೇಟ್ಸ್ how the lower caste panchamas suffered, ಹಾಕಿ hardship and exploitations in the hands of upper caste people. Clear? ಅಪ್ಪರ್ ಕ್ಯಾಸ್ಟ್ನವರ ಕೈಯಲ್ಲಿ ಯಾವ ರೀತಿಯಾಗಿ ಪಂಚಮಗಳು ಸಫರ್ ಆದರು ಅಂತ, ಇಷ್ಟೇ, ಫುಲ್ ಸ್ಟಾಪ್. ಈಗ ನಾವು ಮುಂದಿನ ಭಾಗಕ್ಕೆ ಹೋಗೋಣ ಪದ್ಯದಲ್ಲಿ. ಅಕಾರ್ಡಿಂಗ್ ಟು ದ ಸ್ಪೀಕರ್, ಅಕಾರ್ಡಿಂಗ್ ಟು ದಿ ಪೋಯೆಟೆಸಸ್, ವಾಟರ್ ಈಸ್ ನಾಟ್ ಎ ನೋಡಿ, ವಾಟರ್ ಈಸ್ ನಾಟ್ ಎ ಸಿಂಪಲ್ H2O, ಅದು ಬರೇ ನೀರಲ್ಲ ಕಣ್ರಿ ವಾಟ್ರು. ಇಟ್ ಇಗ್ನೈಟ್ಸ್ ದ ಫೈರ್ ಇನ್ ಬಿಟ್ವೀನ್ ದ ವಾಡ ಆ್ಯಂಡ್ ದ ವಾಡ. ಇಟ್ ಇಗ್ನೈಟ್ಸ್ ದ ಫೈರ್, ಬೆಂಕಿ ಹಚ್ಚಿತ್ತು. ಈ ನೀರು ಬೆಂಕಿ ಹಚ್ಚಿತ್ತು ಅಂದರೆ ಜಗಳ ಹಚ್ಚಿತ್ತು ಅಂತ. ಎಷ್ಟೋ ಸಲ ನೀವು ನೋಡಿರ್ಬೋದು, ಬೀದಿಗಳಲ್ಲಿ ಜಗಳಗಳಾಗ್ತಾ ಇರ್ತವೆ ನೀರಿಗಾಗಿ.
ಬೀದಿ ರಸ್ತೆಗಳಲ್ಲಿ ಕೊಡಪಾನ ಚಂಬಿಟ್ಕೊಂಡು ದಮ್ ಅಂತ ಹೆಣ್ಮಕ್ಳು ಹೊಡೆದಾಡ್ತಾ ಇರ್ತಾರೆ ನೀರಿಗಾಗಿ. ಯಾಕಂದರೆ ಮುನ್ಸಿಪಾಲ್ಟಿನವರು ವಾರಕ್ಕೊಮ್ಮೆ ನೀರು ಬಿಟ್ಟಿರ್ತಾವ್ರೆ. ನೀರು, ದಿಸ್ ವಾಟರ್ ಇಗ್ನೈಟ್ಸ್ the fire between the villages and villages. This water ignites the fire between the Vada and the Vada. This water ignites the fire between the countries and the countries. This water ignites the fire between the states and the states. ನೀವು ನೋಡಿರ್ಬೋದು ಕರ್ನಾಟಕ, ಗೋವಾ, ಕರ್ನಾಟಕ, ತಮಿಳುನಾಡು, ಹೀಗೆ ಈಗ ದೇಶಗಳ ನಡುವೆ ಇದೇ ನೀರು. ಈಗ ಪ್ರೆಸೆಂಟಾಗಿ ಏನಾಗ್ತಾ ಇದೆ, ಎಲ್ಲ ನೀರು ಕಟ್ ಮಾಡಬೇಕು, ಪಾಕಿಸ್ತಾನದಾಗೆ ಏನು ಕೊಡಬಾರ್ದು, ದೇಶಗಳ ನಡುವೆ ನೀರಿಗಾಗಿ ಹೊಡೆದಾಟಗಳು. ಅಕಾರ್ಡಿಂಗ್ ಟು ದ ಸ್ಪೀಕರ್, ವಾಟರ್ ಈಸ್ ನಾಟ್ ಎ ಇನ್ಸಿಗ್ನಿಫಿಕೆಂಟ್ ಥಿಂಗ್ ಬಿಕಾಸ್ ಇಟ್ ವಾಸ್ ಎ ಲಾಂಗ್ ಹಿಸ್ಟ್ರಿ ಆಫ್ ಅ ಕಾನ್ಫ್ಲಿಕ್ಟ್. It created a huge gap between the village and the Vada. Water also knows the difference of the races between the Sumerian woman and the Jesus, the Jew. ಈ ಎಕ್ಸಾಂಪಲನ್ನು ತಾವುಗಳು ಒಂದು ಬರಿಬೇಕು. ಸಮೇರಿಯನ್ ವುಮೆನ್ ಆ್ಯಂಡ್ ಜ್ಯೂ ಅಂತ ಹೇಳಿದರೆ, ಜೀಸಸ್ಸು ಹೌದಲ್ವಾ, ಹೂ ಬಿಲಾಂಗ್ಸ್ ಟು ನೋಡಿ ಸುಪೀರಿಯರ್ ಫ್ಯಾಮಿಲಿ, ದೊಡ್ಡ ಮನೆತನದವರು ಜೀಸಸ್ಸು. ಅಂಥವರು ಕೂಡ ಬಾಯಾರಿಕೆ ಆದಾಗ ಏನಂತೀರ ಲೋವರ್ ಕ್ಯಾಸ್ಟು ಯಾರು ಸಮೇರಿಯನ್ ವುಮೆನ್ ಅವ್ರ ಹತ್ರ ನೀರನ್ನು ಇಸ್ಕೊಂಡು ಕುಡಿದಿರ್ತಾರೆ. ಹಾಗಾಗಿ ಅದೇ ಹೇಳ್ತಾ ಇರುವಂಥದ್ದು, ಅಂಥ ಜೀಸಸ್ಸೇ ಯಾವುದೇ ರೀತಿಯಿಂದ ಡಿಫ್ರೆನ್ಸ್ ಮಾಡಿಲ್ಲ, ನೀನು ಎಂಥವನೋ ನೀನು ಕಿತ್ತೋದೋನು ಅಂತ. ಇಟ್ ಈಸ್ ಸ್ಯಾಡ್, ವೆರಿ ಸ್ಯಾಡ್ ದಟ್ ದ ಪೀಪಲ್ ಇನ್ ಅವರ್ ಓನ್ ಕಂಟ್ರಿ ಡಿಡ್ ನಾಟ್ ಅಲೋ ಪಂಚಮಾಸ್ to draw water from the well, to fetch water from the well, from the tap, from the tank. ನೋಡಿ, ಈ ಪಂಚಮಗಳು 5ನೇ ಕ್ಯಾಟಗರಿ. ನಮ್ಮ ಕ್ಯಾಸ್ಟ್ ಸಿಸ್ಟಮಲ್ಲಿ ನಮಗೆ ಗೊತ್ತಿರೋದು ಬ್ರಾಹ್ಮಿಣ್ಸು, ವೈಶ್ಯಾಸು, ಶೂದ್ರಾಸು. ಬ್ರಾಹ್ಮಿಣ್ಸು, ಕ್ಷತ್ರಿಯಾಸು, ವೈಶ್ಯಾಸು, ಬ್ರಾಹ್ಮಿಣ್ಸ್, ಕ್ಷತ್ರಿಯಾಸ್, ವೈಶ್ಯಾಸ್, ಶೂದ್ರಾಸ್ 4 ಆಯಿತು. 5ನೇದು ಪಂಚಮಾಸ್ ಅಂತ. ನೋಡಿ, ದೇ ಹ್ಯಾಡ್ ಟು ವೇಟ್ ಫಾರ್ ಆಲ್ ದ ಡೇ ನಿಯರ್ ದಿ ವೆಲ್ ಟು ಗೆಟ್ ಓನ್ಲಿ ಎ ಪಾಟ್ ಆಫ್ ವಾಟರ್. ಸೆಕೆಂಡ್ ಸ್ಟ್ಯಾನ್ಸ ಮುಗಿಸ್ಕೊಟ್ಟೆ ನಿಮಗೆ. ಏನು ಅಂತ, ಸಂಪೂರ್ಣವಾಗಿ ಅವರಿಗೆ ನೀರೇ ಕೊಡ್ತಾ ಇರಲಿಲ್ಲ. ಪಂಚಮಗಳು ಬಂದು ನೀರಿಗಾಗಿ ಕಾಯ್ತಾ ಇರಬೇಕಾಗಿತ್ತು. ಅವರು ನೀರಿಗಾಗಿ ಕೊಡಪಾನ ಇಟ್ಕೊಂಡು ಬೆಳಗ್ಗಿನಿಂದ ಯಾರೂ ಇಲ್ಲ ಅಂದರೂ ಕಾಯಬೇಕಿತ್ತು. ಯಾಕೆ ಗೊತ್ತಾ, ಸರ್ತಿಯಾಗಿ ಫಸ್ಟು ಅಪ್ಪರ್ ಕ್ಯಾಸ್ಟ್ ಪೀಪಲ್ ನೀರನ್ನು ತುಂಬಬೇಕಿತ್ತು, ನಂತರದಲ್ಲಿ ಮಾತ್ರ ಲೋವರ್ ಕ್ಯಾಸ್ಟಿಗೆ ಅದು ನೀರು ಉಳಿದ್ರೆ ಕೊಡೋರು. ಅದು ಅವರು ಸುರಿಯೋರು, ಇವರು ತಗೊಳಂಗಿರಲಿಲ್ಲ. ನೆಕ್ಸ್ಟು ಸುವರ್ಥಮ್ಮ ಅಂತ ಇದರಲ್ಲಿ ಒಬ್ಬರು ಕ್ಯಾರೆಕ್ಟರ್ ಬರ್ತಾರೆ, ಹೆಣ್ಣು ಆಯಿತಾ, ಲೇಡಿ. ಇವರು ಏನು ಮಾಡ್ತಾರೆ ಅಂದರೆ, ಶಿ ಅಪೋಸಸ್ ದಿ ಅಪ್ಪರ್ ಕ್ಯಾಸ್ಟ್ ಬಾಯ್ಸ್, ಹೌದಲ್ವಾ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದರೆ, ಅಯ್ಯೋ ದೇವರೇ, ಈ ಚಿಕ್ಕ ಲೋವರ್ ಕ್ಯಾಸ್ಟ್ನವರೇ ನಮಗೆ ಪಾಠ ಕಲ್ಸಂಗೆ ಆಗ್ಬಿಟ್ರಲ್ಲ ಅಂದ್ಬಿಟ್ಟು ಇಡೀ ಊರಿಗೆ ಬೆಂಕಿ ಹಚ್ಚಿಬಿಟ್ಟು ಒಂದು 6 ಜನಕ್ಕೆ ಕೊಲೆಯನ್ನೇ ಮಾಡಿಬಿಡ್ತಾರೆ. ನೋಡಿ ಇಲ್ಲಿದೆ, ಓದ್ತೀನಿ. ಸುವರ್ತಮ್ಮ ವಾಸ್ ಬೀಟನ್ ಆ್ಯಂಡ್ ದಿ ಥ್ರೆಟನ್ಡ್ ವೆನ್ ಶಿ ಅಪೋಸ್ಡ್ ದಿ ಕಮ್ಮ ಲ್ಯಾಂಡ್ ಲಾರ್ಡ್ಸ್ ಪೊಲ್ಯೂಟಿಂಗ್ ದಿ ಪಾಂಡ್ ವಾಟರ್ ಲೆಟ್ ದಿ ಮೈಟಿ ಮೂಮೆಂಟ್. ಅಷ್ಟೇ ಅಲ್ಲ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜೊತೆನೂ ಕೂಡ ಈ ನೀರಿಗಾಗಿ ಬಹಳ ಏನಂತೀರ ಸರ್ ಅದನ್ನು, ಡಿಸ್ಕ್ರಿಮಿನೇಷನ್ ಮಾಡಲಾಗಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರು ತಮ್ಮ ಶಾಲೆಯ ದಿನಗಳಲ್ಲಿ ಪಾಪ ನೀರು ಬಾಯಾರಿಕೆ ಆಗಿದೆ ಅಂತ ಟೀಚರಿಗೆ ಹೇಳಿದರೆ, ಯಾವನೋ ಒಬ್ಬನು ಮೂಲೆಯಲ್ಲಿ ಕುಂದಿಸ್ಬಿಟ್ಟು ಮೇಲಿಂದ ನೀರು ಒಯ್ಯೋನು ಅಂದರೆ ಪೋರ್ ಮಾಡೋನು. ಅದು ಇಂಗ್ಲೀಷಲ್ಲಿ ದ ಪೀಪಲ್ ಯೂಸ್ ಟು ಪೋರ್ ವಾಟರ್ ಫ್ರಮ್ ದ ಫಾರ್ ಡಿಸ್ಟೆನ್ಸ್ ಟು ದ ಪಂಚಮಾಸ್ ಹೂ ಬಿಲಾಂಗ್ಸ್ ಟು ಲೋವರ್ ಕ್ಯಾಸ್ಟ್. ನೋಡಿ, ಈಗ ಹೇಳ್ತೀನಿ, ಮಹದ್ ಸ್ಟ್ರಗಲ್ ಅಂತ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಂಬೈನಲ್ಲಿ ಒಂದು ಮೆರವಣಿಗೆಯನ್ನು ಮಾಡ್ತಾರೆ. ಏನಕ್ಕೆ ಅಂದರೆ, ವಿ ನೀಡ್ ವಾಟರ್, ಗಿವ್ ರೈಟ್ಸ್ ಟು ಫೆಚ್ ವಾಟರ್. ನಮಗೆ ನೀರಿಗಾಗಿ ಹಕ್ಕನ್ನು ಕೊಡಿ, ನೀರನ್ನು ಕುಡಿಲಿಕ್ಕೆ ನಮಗೆ ಪರ್ಮಿಷನನ್ನು ಕೊಡಿ, ನೀರನ್ನು ತಗೊಂಡು ಹೋಗಲಿಕ್ಕೆ ಪರ್ಮಿಷನನ್ನು ಕೊಡಿ ಅಂತ ಈ ರೀತಿಯಾಗಿ ಅವರು ಕೇಳ್ತಾ ಇರ್ತಾರೆ. ನೋಡಿ, ಅಷ್ಟೇ ಅಲ್ಲ, ನಂತರದಲ್ಲಿ ಏನಿದೆ, ಈ ನಮ್ಮ ಯಾರು ಚಲ್ಲಾಪಿಲ್ಲಿ ಸ್ವರೂಪರಾಣಿ ಕವಿತ್ರಿ ಇದ್ದಾರಲ್ವ, ಪೊಯೆಟಸಸ್, ಶಿ ರಿಮೆಂಬರ್ಸ್. ಏನನ್ನು ನೆನಪು ಮಾಡ್ಕೊತಾರೆ ಅಂದರೆ, ಹೌ ವೀಸ್ ಟು ವೆಲ್ಕಮ್ ಅವರ್ ವೀಕ್ಲಿ ಬಾತ್ ಅಂತ. ಇವರೆಲ್ಲ ಚಿಕ್ಕವರಿದ್ದಾಗ ಕವಿಯಿತ್ರಿ ಪಾಪ ಇವರಿಗೆಲ್ಲ ನೀರೇ ಕೊಡ್ತಾ ಇರಲಿಲ್ಲ. ಇವರು ಕೂಡ ಏನು ದಲಿತ ಫ್ಯಾಮಿಲಿಗೆ ಸಂಬಂಧಪಟ್ಟವರು ಆಯಿತಾ. ಶಿ ಬಿಲಾಂಗ್ಸ್ ಟು ದಲಿತ್ ಫ್ಯಾಮಿಲಿ. ಈವನ್ ಶಿ ಡಿಡ್ ನಾಟ್ ಗೆಟ್ ಎ ಪಾಟ್ ಆಫ್ ವಾಟರ್ ಟು ಟೇಕ್ ಬಾತ್ ಆರ್ ಟು ಡ್ರಿಂಕ್ ಟು ಸರ್ವೈವ್. ವಾಟರ್ ಈಸ್ ದ ಬೇಸಿಕ್ ನೆಸೆಸಿಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್, ಹೌದಲ್ವಾ. ಇದು ನಮ್ಮ ಮೂಲ. ಅದು ನೀರಿಲ್ದಂಗೆ ಏನು ಮಾಡಲಿಕ್ಕಾಗಲ್ಲ, ನಮ್ಮ ಬೇಸಿಕ್ಕೇ ಅದು. ಆದರೆ ಅಂಥ ನೀರು ವಾರಕ್ಕೊಮ್ಮೆ ಕೊಡ್ತಾಯಿದ್ರು. ಇವರು ಹಬ್ಬದ ದಿನಗಳಲ್ಲಿ ಯಾವ ರೀತಿಯಾಗಿ ಸ್ನಾನ ಮಾಡ್ತಾರಲ್ವ, ಆ ರೀತಿಯಾಗಿ ಪೊಯೆಟಿಸಸ್ ಹೇಳ್ತಾರೆ, ವಿ ಯೂಸ್ ಟು ವೆಲ್ಕಮ್ ಅವರ್ ವೀಕ್ಲಿ ಬಾತ್.
ಹಂಗೆ ಅಂದ್ಕೊಂಡು ನೀರಿರಲಿಲ್ಲವೇನೋ ಬಿಡಿ ಸರ್ ಆ ವಿಲೇಜಲ್ಲಿ ಅನ್ಬೋದು ತಾವು. ನೋ ಸೇಮ್ ಟೈಮ್ ಇನ್ ದಟ್ ವಿಲೇಜ್ ಪೀಪಲ್ ಯೂಸ್ ಟು ಟೇಕ್ ಬಾತ್ ಟ್ವೈಸ್ ಎ ಡೇ. ದಿನಕ್ಕೆ 2 ಸಲ ಅಪ್ಪರ್ ಕ್ಯಾಸ್ಟ್ನವರು ಸ್ನಾನ ಮಾಡ್ತಾಯಿದ್ರು. ಅಂದರೆ ನೀರಿನ ಪೂರೈಕೆ ಇತ್ತು. ಬಟ್ ದೇ ಡಿಡ್ ನಾಟ್ ಅಲೋ ದಿ ಪಂಚಮಾಸ್ ಟು ಡ್ರಾ ಅ ವಾಟರ್. The speaker remembers her childhood when she used to carry a pot of water on her head and used to walk miles together. ಅಷ್ಟೇ ಅಲ್ಲ, ಇನ್ನೊಂದು ಕೂಡ ನೆನೆಸ್ಕೊಂತಾಳೆ. ಯಾರು? ಚಲಪಿಲಿ ಸ್ವರೂಪರಾಣಿ. ಅಯ್ಯೋ ದೇವ್ರೆ, ಒಂದು ಕಾಲದಲ್ಲಿ ನಾವು ನಮ್ಮ ತಲೆಯ ಮೇಲೆ ಕೊಡಪಾನಗಳನ್ನು, ಸೊಂಟದ ಮೇಲೆ ಕೊಡಪಾನಗಳನ್ನು ಇಟ್ಕೊಂಡು ವಾಕ್ ಮಾಡಿಕೊಂಡು ಮೈಲ್ಸ್ 4 ಮೈಲ್ಸ್ 5 ಮೈಲ್ಸ್ ಅಷ್ಟು ದೂರದಿಂದ ನಾವು ನೀರನ್ನು ತರ್ತಿದ್ವಿ. ಟುಡೇ ದಿಸ್ ವಾಟರ್ ಏನಾಯಿತು ಇವತ್ತು? ಚೇಂಜಸ್ ಇಸ್ ಫಾರ್ಮ್ ಆ್ಯಂಡ್ ಸಿಸ್ ಇನ್ ಎ ಪೆಪ್ಸಿ ಬಾಟಲ್ ಆ್ಯಂಡ್ ದಿಸ್ ವಾಟರ್ ಬಿಟನ್ ದಿ ಕಮೋಡಿಟಿ. ದಿಸ್ ವಾಟರ್ ಎಂಟರ್ ಇನ್ ಟು ದಿ ಮಲ್ಟಿನ್ಯಾಷನಲ್ ಮಾರ್ಕೆಟ್. ಆ ನೀರು, ದ ವಾಟರ್ ವಿಚ್ ವಾಸ್ ಇನ್ ದ ವೆಲ್ ಇನ್ ಅವರ್ ಜನ್ರೇಷನ್, ದಿ ವಾಟರ್ ವಿಚ್ ವಾಸ್ ಇನ್ಸೈಡ್ ದ ಟ್ಯಾಂಕ್ ಇನ್ ಅವರ್ ಜನ್ರೇಷನ್, ಟುಡೇ ಇಟ್ ಸಿಟ್ಸ್ ವೇರ್ ಇನ್ ಎ ಮಲ್ಟಿನ್ಯಾಷನಲ್ ಕಮೋಡಿಟಿ. ಇವತ್ತು ಅದೇ ನೀರು, ಬಾವಿನಲ್ಲಿ ಇದ್ದಂಥ ನೀರು ಇವತ್ತು ಎಲ್ಲಿ ಬಂದಿದೆ ಅಂತ ಹೇಳಿದರೆ ಮಲ್ಟಿನ್ಯಾಷನಲ್ ಮಾರ್ಕೆಟ್ ಅಂತ ಹೇಳಿದರೆ ಬಿಸ್ನೆಸ್ ಆಗ್ತಾಯಿದೆ ಸರ್. ಪ್ರತಿಯೊಬ್ಬರ ಕೈಯಲ್ಲೂ ಬಾಟ್ಲಿದೆ. ಧನ್ಯವಾದಗಳು. ಜಾಸ್ತಿ ಕೊಡದೆ ಅನಿಸುತ್ತೆ. ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಓದಿ, ಎಕ್ಸಾಮಲ್ಲಿ ಬರೀರಿ. ಇದು ಫಿಕ್ಸು ಸರ್ ಕ್ವಶನು. ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಈ ಆನ್ಸರು. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಆಯಿತಾ? ಗಾಡ್ ಬ್ಲೆಸ್ ಯು ಆಲ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಮೊದಲು ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಅದನ್ನು ಕಲೀರಿ. ಒಳ್ಳೆ ಅಂಕಗಳು ಬಂದೇ ಬರುತ್ತೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮ್.